ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಅಂಜನಾಪುರ 11th ಬ್ಲಾಕಲ್ಲಿರುವಂಥ 30/40 BDA ಬಿಲ್ಡಿಂಗ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಟ್ರಿಪ್ಲೆಕ್ಸು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮನೆ. ಸೊ ಅದನ್ನು ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೊ ಇದು ಬಿಲ್ಡಿಂಗ್ನ ಫ್ರಂಟಲ್ಲಿರುವಂಥ ರೋಡು ಟಾರ್ ರಸ್ತೆ ಆಗಿದೆ, ವೈಡ್ ಆಗಿದೆ. ನೋಡ್ತಾ ಇರ್ಬೋದು, ಹೊಂಗೆ ಮರ ಕೂಡ್ಕೊಂಡು ತುಂಬ ತಂಪಾಗಿ ವೈಡ್ ಆಗಿದೆ. ಇದು ಎಕ್ಸಾಕ್ಟಾಗಿ ಅಂಜನಾಪುರ 11th ಬ್ಲಾಕು ಲಾಲ್ ಬಹದ್ದೂರ್ ಶಾಸ್ತ್ರ ನಗರದಲ್ಲಿ ಇರುವಂಥ 30/40 ಈಸ್ಟ್ ಫೇಸಿಂಗ್ ಮೇನ್ ಡೋರು, ಈಸ್ಟ್ ಫೇಸಿಂಗ್ ಮೇನ್ ಗೇಟು ಬಿಲ್ಡಿಂಗು ಇದಾಗಿರುತ್ತೆ ನೋಡಿ ಸ್ನೇಹಿತರೆ. ಇದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಇದಾಗಿದೆ, ನೋಡ್ತಾ ಇರ್ಬೋದು. ಮತ್ತು ಈಗಾಗಲೇ ಬಿಲ್ಡಿಂಗಲ್ಲಿ ನಿಮಗೆ ಸೆಕ್ಯೂರಿಟಿ ಪರ್ಪಸ್ ಆಗಿ CCTV ಕ್ಯಾಮ್ರಾನೆಲ್ಲ ಆಲ್ರೆಡಿ ಫಿಕ್ಸಿಂಗ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಎರಡೂ ಕಡೆನೂ ನೋಡಿ, CCTV ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಎರಡು ಸುತ್ತಲೂ ಬಿಲ್ಡಿಂಗ್ ಸುತ್ತ ನಿಮಗೆ ಸೆಟ್ ಬ್ಯಾಕ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ. ಇದು ನಾರ್ತ್ ಸೈಡ್ ಬಿಟ್ಟಿರುವಂಥ ಜಾಗ, ಇದು ಸೌತ್ ಸೈಡ್ ಬಿಟ್ಟಿರುವಂಥ ಜಾಗ, ಮತ್ತು ಬ್ಯಾಕ್ ಸೈಡು ಕೂಡ ಬಿಟ್ಟಿದ್ದಾರೆ ಸೆಟ್ ಬ್ಯಾಕು. ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ಇಲ್ಲಿ ನಿಮ್ಮ ಕನಸಿನ ಮನೆಯ ಹೆಸರನ್ನು ಹ್ಯಾಂಗ್ ಮಾಡ್ಕೋಬೋದು ಈ ಜಾಗದಲ್ಲಿ. ಮತ್ತು ಸೆಕ್ಯೂರಿಟಿ ಪರ್ಪಸ್ ಆಗಿ ನಾನು ಹೇಳ್ದಂಗೆ MS ಇಂದ ಕಂಪ್ಲೀಟಾಗಿ ನಿಮಗೆ ಗೇಟನ್ನು ಕವರ್ ಮಾಡಿದ್ದಾರೆ. 4 ಡಬಲ್ ಗೇಟು ಇದಾಗಿರುತ್ತೆ ಸ್ನೇಹಿತರೆ. ಬನ್ನಿ ಒಳಗಡೆ ಹೋಗಿ ಏನೇನಿದೆ ಅಮ್ಯುನಿಟೀಸು ನೋಡೋಣ. ಸ್ನೇಹಿತರೆ, ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಪಾರ್ಕಿಂಗ್ ಲೇಔಟು ಇಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಇದು ಮನೆ ಅಲ್ಲ, ಪಾರ್ಕಿಂಗ್ ಲೇಔಟ್ನ ಈ ಲೆವೆಲ್ಲಾಗಿ ಮಾಡಿದ್ದಾರೆ ಅಂದರೆ ಇನ್ನು ಮನೆನ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಕುತೂಹಲ ಇರ್ಬೋದು. ಅದನ್ನು ತೋರಿಸ್ತೀನಿ. ಈಗ ಪಾರ್ಕಿಂಗಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ನೋಡೋಣ ಬನ್ನಿ. ಪಾರ್ಕಿಂಗಲ್ಲಿ ಇವ್ರದ್ದೇ ಆದಂಥ ಸ್ವಂತ ಬೋರ್ ಇದೆ. ಅದುವೇ 1150 ಡೆಪ್ತ್ ಹೋಗಿದೆ. ನೀರು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದ್ರ ಜೊತೆಗೆ ಸಂಪ್ ಇದೆ, 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ ನೋಡಿ, ಸಂಪು ಮತ್ತು ಬೋರು. ಹಾಗೆ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಕೂಡ ಪಾರ್ಕಿಂಗ್ ಲೇಔಟಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಮತ್ತು ಪಾರ್ಕಿಂಗಲ್ಲಿ ನಿಮ್ಮದೇನಾದ್ರು ಎಲೆಕ್ಟ್ರಿಕಲ್ EV ವೆಹಿಕಲ್ಸ್ ಏನಾದರೂ ಇತ್ತು ಅಂದರೆ ಅದಕ್ಕೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ನೀವು ಚಾರ್ಜಿಂಗ್ಗೆ ಯುಟಿಲೈಸ್ ಮಾಡ್ಕೋಬೋದು. ಸೊ ಒಳಗಡೆಯಿಂದ ನೋಡ್ತಾ ಇರ್ಬೋದು ಗೇಟು 4 ಡಬಲ್ ಗೇಟು ಯಾವ ರೀತಿ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ ಅಂತ ಕಂಪ್ಲೀಟಾಗಿ ಕವರ್ ಅಪ್ ಆಗಿದೆ. ಇದು ಪಾರ್ಕಿಂಗ್ ಲೇಔಟ್ನ ಒಂದು ನೋಟ ಆಗಿರುತ್ತೆ. ಇಲ್ಲಿ ಏನಿಲ್ಲ ಅಂದರೂ ನೀವು 2ರಿಂದ 3 ಕಾರನ್ನ ಆರಾಮಾಗಿ ನಿಲ್ಲಿಸ್ಕೋಬೋದು ನೋಡಿ. ಹಾಗೂ ಪಾರ್ಕಿಂಗ್ ಲೇಔಟಲ್ಲಿ ಒಂದು ಕಾಮನ್ ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಇದು ಬಿಲ್ಡಿಂಗ್ನ ಪಾರ್ಕಿಂಗ್ ಲೇಔಟಲ್ಲಿರುವಂಥ ಕಾಮನ್ ವಾಶ್ರೂಮು. ಮತ್ತು ವೆಂಟಿಲೇಷನ್ ಪರ್ಪಸ್ ಆಗಿ ನಿಮಗೆ ವೆಸ್ಟ್ ಫೇಸಿಂಗ್ ಬಂದು ನಿಮಗೆ ಒಂದು ವೆಂಟಿಲೇಷನ್ಗೆ ವಿಂಡೋ ಬಿಟ್ಟಿದ್ದಾರೆ. ನಾನು ಆವಾಗಲೇ ಬ್ಯಾಕ್ ಸೈಡ್ ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಅಂತ ಹೇಳಿದೆ ನೋಡಿ, ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಸೊ ಪಾರ್ಕಿಂಗ್ ಲೇಔಟಲ್ಲಿರುವಂಥ ಒಂದು ಸೀಲಿಂಗು. ಮತ್ತು ಈ ಮನೆಯಲ್ಲಿ ಮೇಯ್ನು ಅಟ್ರಾಕ್ಷನ್ ಅಂತಂದರೆ ಲಿಫ್ಟ್ ಇದೆ. ನಾನು ಅದನ್ನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಇದು ಲಿಫ್ಟ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸಿಲಿಂಡರ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ, ಇದಕ್ಕೂ ಸೇಫ್ಟಿ ಮಾಡಿಕೊಡ್ತಾರೆ ಬೇಕಾದ್ರೆ. ಅದ್ರ ಜೊತೆಗೆ ನಿಮಗೆ ಪವರ್ ಕನೆಕ್ಷನ್ಗೆ ಇಲ್ಲೇ ಜಾಗ ಬಿಟ್ಟಿದ್ದಾರೆ. ಸೊ ಇದಿಷ್ಟು ಪಾರ್ಕಿಂಗ್ ಲೇಔಟಲ್ಲಿರುವಂಥ ಮಾಹಿತಿ ಸ್ನೇಹಿತರೆ. ಇವಾಗ ಪಾರ್ಕಿಂಗ್ ಏರಿಯಾದಿಂದ ನಿಮಗೆ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇರ್ಬೋದು. ಸೊ ವೈಡಾಗಿ 3.5 ಫೀಟು ಮೇಲೇ ಇದೆ. ಸೊ ಸ್ಟೇರ್ ಕೇಸು ಅಷ್ಟು ದೊಡ್ಡದಾಗಿದೆ. ಸೊ ಅದ್ರ ಜೊತೆಗೆ SS ಜಿಂದಾಲ್ ಜೊತೆಗೆ ಟಫ್ಲಾನ್ ಗ್ಲಾಸ್ನ ಅಟ್ಯಾಚ್ ಆಗಿ ರೈಲಿಂಗ್ಸ್ ಆಗಿ ಯೂಸ್ ಮಾಡಿದ್ದಾರೆ ನೋಡಿ, ಎಷ್ಟು ವೈಡಾಗಿದೆ.
ತುಂಬ ವೈಡಾಗಿದೆ. ಎಷ್ಟೇ ಭಾರವಾಗಿರುವಂಥ ವಸ್ತುನ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರು ಈಸಿಲಿ ಕ್ಯಾರಿ ಮಾಡ್ಬೋದು. ಇದು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ ಬರಬೇಕಾದ್ರೆ ವ್ಯೂ ಈ ರೀತಿ ಕಾಣಿಸುತ್ತೆ ನೋಡಿ. ಇಲ್ಲೂ ಕೂಡ ಸೆಕ್ಯೂರಿಟಿ ಪರ್ಪಸ್ ಆಗಿ ಕ್ಯಾಮ್ರಾನು ಕೂಡ ಫಿಟ್ಟಿಂಗ್ ಮಾಡಿದ್ದಾರೆ ಆಲ್ರೆಡಿ. ಹಾಗೆ ನೋಡ್ತಾ ಇರ್ಬೋದು ಸೀಲಿಂಗ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ ಸ್ನೇಹಿತರೆ. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಒಳಗಡೆ ಒಂದು ಬಿಗ್ಗು ಹಾಲು ಈ ರೀತಿ ಕಾಣಿಸುತ್ತೆ ನೋಡಿ. ಇದು ಲಿವಿಂಗ್ ರೂಮು. ನಿಮಗೆ ಈ ಕಡೆಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ. ಹಾಲಲ್ಲಿ ಯಾರ್ಯಾರು ಕೂತಿರ್ತಾರೆ ಅಂತ ಅಂದ್ಬಿಟ್ಟು ನೀವು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಂದನೂ ಕೂಡ ನೋಡ್ಬೋದು. ಇದು ಲಿವಿಂಗ್ ಏರಿಯಾ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಸ್ಟೋರೇಜ್ ಇದೆಲ್ಲ. ಹಾಗೆ ವೆಂಟಿಲೇಷನ್ ಪರ್ಪಸ್ ಆಗಿ ನಿಮಗೆ ವಿಂಡೋ ಬಿಟ್ಟಿದ್ದಾರೆ. ಅದನ್ನು ತುಂಬ ಡಿಸೈನಾಗಿ ಮಾಡಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಟಿ ವಿ ಕ್ಯಾಬಿನೆಟ್ಟು, ಅಕ್ಕಪಕ್ಕ ಇರುವಂಥ 2 ವೆಂಟಿಲೇಷನ್ನು ಮತ್ತು ಟಿ ವಿ ಕ್ಯಾಬಿನೆಟ್ಟು. ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಹಾಗೆ ಎಂಟ್ರಿ ಆದ ಲೆಫ್ಟ್ ಸೈಡಲ್ಲಿ ನಿಮಗೆ ಆ್ಯಸ್ ಪರ್ ವಾಸ್ತು ಪ್ರಕಾರ ನಿಮಗೆ ಕಿಚನನ್ನು ಮಾಡಿದ್ದಾರೆ ನೋಡಿ, ಅದ್ಭುತವಾಗಿದೆ. ಮೇಲೂ ಕೂಡ ಕಬೋರ್ಡ್ ಮಾಡಿದ್ದಾರೆ ಮತ್ತು ಕೆಳಗಡೆನೂ ಕೂಡ ಕಬೋರ್ಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಇದು ಕಿಚನ್ನು ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ ಬರುತ್ತೆ, ಎಲ್ಲ ಸಾಫ್ಟ್ ಕ್ಲೋಸರು. ಇಲ್ಲಿ ವೆಂಟಿಲೇಷನ್ಗೆ ಒಂದು ವಿಂಡೋ ಓಪನ್ ಮಾಡಿದ್ದಾರೆ, ಗ್ಯಾಸ್ ಕನೆಕ್ಷನ್ನು. ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈಯರ್ನ ಕನೆಕ್ಷನ್ ಮಾಡಿಸ್ಕೋಬೋದು. ಹಾಗೂ ಇದೇ ಫ್ಲೋರಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿ 2 ಹ್ಯಾಂಡ್ ವಾಶ್ನ ಕೊಟ್ಟಿದ್ದಾರೆ. ಒಂದು ಇಲ್ಲಿ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶು, ಮತ್ತು ಮೇಲೆ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಹ್ಯಾಂಡ್ ವಾಶು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಹ್ಯಾಂಡ್ ವಾಶು. ಹಾಗೂ ವೆಂಟಿಲೇಷನ್ ಪರ್ಪಸ್ ಆಗಿ WPVC ವಿಂಡೋ ಕೊಟ್ಟಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ, ಗಾಳಿ ಬೆಳಕು. ಹಾಗೂ ಒಂದು ಫಸ್ಟ್ ಫ್ಲೋರಲ್ಲಿ ಅಂದರೆ ಇದೇ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಇದೆ, ಬನ್ನಿ ನೋಡ್ಕೊಬರೋಣ. ಇದು ಒಂದು ಬೆಡ್ರೂಮ್ ಆಗಿರುತ್ತೆ ಸ್ನೇಹಿತರೆ. ಆರಾಮಾಗಿ ಒಂದು ಕಾಟ್ ಹಾಕೋಬೋದು, ಇಬ್ಬರು ಆರಾಮಾಗಿ ಮಲ್ಕೋಬೋದು. ಸೀನಿಯರ್ ಸಿಟಿಜನ್ ಪರ್ಸನ್ಸ್ ಯಾರಾದರೂ ಇತ್ತು ಅಂದರೆ ಅವ್ರಿಗೆ ತುಂಬ ಒಳ್ಳೆಯ ರೂಮು ಅಂತ ಅನಿಸುತ್ತೆ. ಆ್ಯಸ್ ಪರ್ ವಾಸ್ತು ಪ್ರಕಾರ ಕುಬೇರ ಮೂಲೆಯಲ್ಲೇ ಇದೆ, ನೈಋತ್ಯ ಮೂಲೆಯಲ್ಲಿ. ಇಲ್ಲೂ ಕೂಡ ವೆಂಟಿಲೇಷನ್ ಪರ್ಪಸ್ಸಾಗಿ ವಿಂಡೋ ಬಿಟ್ಟಿದ್ದಾರೆ. ಹಾಗೂ ಇಲ್ಲಿ ನೋಡಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಮತ್ತು ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ಇದೆ. ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ಸು ವಿತ್ ಒಂದು ವಾಶ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್.
ಇದು ವಾಶ್ರೂಮ್ ಬರುತ್ತೆ. ಮತ್ತು ಈ ಮನೆಯ ಮೇಯ್ನ್ ಅಟ್ರ್ಯಾಕ್ಷನ್ ಮತ್ತೊಂದಿದೆ, ಅದುವೇ ದೇವರ ಮನೆ. ದೇವ್ರ ಮನೆ ತೋರಿಸ್ತೀನಿ ನೋಡಿ. ಈ ಮನೆಯ ಮತ್ತೊಂದು ಅಟ್ರ್ಯಾಕ್ಷನ್ ಅಂದರೆ ದೇವ್ರ ಮನೆ ಆಗಿದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ದೇವ್ರ ಮನೆಯ ಫ್ರಂಟ್ ಡಿಸೈನ್ ಈ ರೀತಿ ಇದೆ. ಮತ್ತು ಒಳಗಡೆ ಓಪನ್ ಮಾಡಿದ್ರೆ ನೋಡಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇದು ದೇವ್ರ ಮನೆ ಆಗಿರುತ್ತೆ. ಇದಿಷ್ಟು ಫಸ್ಟ್ ಫ್ಲೋರ್ನ ಮಾಹಿತಿ ಆಗಿರುತ್ತೆ. ಇವಾಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇಲ್ಲೇನು ಕಾಣಿಸ್ತಿದೆ ಇದು ಲಿಫ್ಟು ಸ್ನೇಹಿತರೆ. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಹಾಲಲ್ಲಿರುವಂಥ ಲಿವಿಂಗ್ ಏರಿಯಾದಲ್ಲಿರುವಂಥ ಡಿಸೈನ್ನ ನೋಡಿ, ಫಾಲ್ ಸೀಲಿಂಗು. ಇವಾಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ನ ಯೂಸ್ ಮಾಡೋಣ. ಸ್ಟೇರ್ ಕೇಸಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಅಟ್ರ್ಯಾಕ್ಷನ್ ಆಗಿ ಈ ಥರ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಮೇಲೆ ಒಂದು ಗಣೇಶ ಸ್ಟ್ಯಾಚು ಇದೆ. ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ಈ ರೀತಿಯ ಒಂದು ವ್ಯೂನ ನೋಡ್ಬೋದು. ಸೆಕೆಂಡ್ ಫ್ಲೋರಲ್ಲಿ ಈ ರೀತಿಯ ಒಂದು ವ್ಯೂ ನೋಡ್ಬೋದು. ಸೆಕೆಂಡ್ ಫ್ಲೋರಲ್ಲಿ ಒಂದು ಬಾಲ್ಕನಿ, ಒಂದು ಮಾಸ್ಟರ್ ಬೆಡ್ರೂಮ್, ಹಾಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ನ ನೋಡ್ಬೋದು. ಇವಾಗ ನಾವು ಫಸ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಕಾಣಿಸಿಗುತ್ತೆ. ಇದು ಚಿಲ್ಡ್ರನ್ಸ್ನ ಬೆಡ್ರೂಮ್ ಆಗಿದೆ ಸ್ನೇಹಿತರೆ. ಕಾಟು, ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸು, ಹಾಗೂ ಸೀಲಿಂಗ್. ಇಲ್ಲೂ ಕೂಡ ವೆಂಟಿಲೇಷನ್ ಪರ್ಪಸ್ ಆಗಿ ಒಂದು ವಿಂಡೋ, ಮತ್ತು ಕಾಟ್ ಆಪೋಸಿಟು ಟಿ ವಿ ಕ್ಯಾಬಿನೆಟ್ಟು, ಮತ್ತು ಎಕ್ಸ್ಟ್ರಾ ಅಡಿಷ್ನಲಾಗಿ ಕಬೋರ್ಡ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡು. ಇದಿಷ್ಟು ಚಿಲ್ಡ್ರನ್ಸ್ನ ಬೆಡ್ರೂಮ್ ಆಗಿರುತ್ತೆ. ಇವಾಗ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮತ್ತು ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಹಿಡನ್ ವಾಶ್ರೂಮ್ ಇದೆ ನೋಡಿ. ನಿಮಗೆ ಕಂಪ್ಲೀಟಾಗಿ ನೋಡಿದ್ರೆ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಅಂತಲೇ ಕಾಣಿಸುತ್ತೆ. ಓಪನ್ ಮಾಡಿದಾಗ ವೆಂಟಿಲೇಷನ್ ಪರ್ಪಸ್ಸಾಗಿ ಮತ್ತು ಗ್ಲಾಸಲ್ಲಿ ಪಾರ್ಟಿಷಿಯಲ್ ಮಾಡಿಕೊಟ್ಟಿದ್ದಾರೆ, ವೆಟ್ ಏರಿಯಾ ಮತ್ತು ಡ್ರೈ ಏರಿಯಾ ಅಂತ. ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಜಾಗ್ವಾರ್ ಫಿಟ್ಟಿಂಗು, ಶವರು, ಗೀಝರ್ ಹಾಕ್ಸ್ಕೊಳ್ಳೋದಕ್ಕೆ ಪಾಯಿಂಟು, ತುಂಬ ಚೆನ್ನಾಗಿ ನೋಡಿ ಬಂದಿದೆ. ಇದು ವೆಟ್ ಏರಿಯಾ, ಹಾಗೂ ಇದೇನು ಕಾಣಿಸುತ್ತೆ ಇದು ಡ್ರೈ ಏರಿಯಾ. ಇದಿಷ್ಟು ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿರುವಂಥ ಮಾಹಿತಿ. ಹಾಗಾದರೆ ನಾವು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂತೆ ಒಂದು ಮಾಸ್ ಲುಕ್ಕು ಈ ರೀತಿ ಕಾಣಿಸುತ್ತೆ ನೋಡಿ. ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ಆ್ಯಂಡ್ ಕಾಟು, ಸೀಲಿಂಗ್ ವಿತ್ ಬೆಡ್ ಬ್ಯಾಕ್ ಸೈಡ್ ವೆಂಟಿಲೇಷನ್ ಪರ್ಪಸ್ ವಿಂಡೋ.
ಇದು ಬೆಡ್ ಆಪೋಸಿಟು ಒಂದು ನಿಮಗೆ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ. ಅದ್ರ ಪಕ್ಕದಲ್ಲಿ ನಿಮಗೆ ವಾಶ್ರೂಮ್ ಇದೆ, ತೋರಿಸ್ತೀನಿ. ಇದು ನಿಮಗೆ ವಾಶ್ರೂಮ್ ಬರುತ್ತೆ, ತೋರಿಸ್ತೀನಿ. ಇದು ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ವಾಶ್ರೂಮ್ ಬಂದು ನಿಮಗೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇದು ಡ್ರೈ ಏರಿಯಾ, ಆವಾಗಲೇ ಹೇಳ್ದಂಗೆ ನೋಡಿ. ವಿಂಡೋ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ವೆಂಟಿಲೇಷನ್ ಪರ್ಪಸ್. ಹಾಗೂ ಶವರು, ಹ್ಯಾಂಡ್ ವಾಶ್ಗೆ ಸಿಂಕು. ಇದು ಡ್ರೈವೇರು. ಇದು ವೆಟ್ ಏರಿಯಾ, ಶವರು ಎಲ್ಲ ಫಿಟ್ಟಿಂಗ್ ಆಗಿದೆ. ಇದು ವಾಶ್ರೂಮ್ ಆಗಿರುತ್ತೆ. ಆಯಿತು. ಮತ್ತು ನೀವು ಇಲ್ಲಿ ಏನು ವೆಂಟಿಲೇಷನ್ ಕಾಣಿಸ್ತಾ ಇದೆ, ಇನ್ನೊಂದು ಚಿಕ್ಕದಾಗಿ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ನೀವು ಡ್ರೆಸ್ಸಿಂಗ್ ಟೇಬಲ್ನ ಇದು ಮಾಡ್ಕೋಬೋದು. ಜಾಗ ಚೆನ್ನಾಗಿದೆ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಳ್ಳೋದಕ್ಕೆ, ಯುಟಿಲೈಸ್ ಮಾಡ್ಕೋಬೋದು. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ ಆಗಿರುತ್ತೆ ಸ್ನೇಹಿತರೆ. ಇವಾಗ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ನ ತೋರಿಸಿದ್ದಾಯಿತು. ಇನ್ನು ಲಿವಿಂಗ್ ಏರಿಯಾ ಅಂತ ಬಂದರೆ ಇಲ್ಲಿ ನೀವು ಎಂಟ್ರಿನಲ್ಲಿ ಸೋಫಾ ಹಾಕ್ಕೋಬೋದು ಸಿಟ್ಟಿಂಗ್ ಪರ್ಪಸ್ ಆಗಿ. ಸೊ ಈ ಜಾಗ ಒಂಥರ ಪೀಸ್ಫುಲ್ ಆಗಿರುತ್ತೆ ನಿಮಗೆ. ಇದು ಸೆಕೆಂಡ್ ಫ್ಲೋರಲ್ಲಿ ಇರುವಂಥ ಒಂದು ವ್ಯೂ ಆಗಿದೆ. ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದಿದೆ, ಅದೇನು ಅಂದರೆ ಬಾಲ್ಕನಿ. ಬನ್ನಿ ಬಾಲ್ಕನಿ ತೋರಿಸ್ತೀನಿ. ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈಸ್ಟ್ ಫೇಸಿಂಗು ಅಂದರೆ ರೋಡ್ ಕಡೆ ನಿಮಗೆ ಬಾಲ್ಕನಿ ಸಿಗುತ್ತೆ. ಇಲ್ಲೂ ನೋಡಿ ಕ್ಯಾಮ್ರಾ ಫಿಟ್ಟಿಂಗ್ ಆಗಿದೆ ಸೆಕ್ಯೂರಿಟಿ ಪರ್ಪಸ್ಸು. ಫಾಲ್ ಸೀಲಿಂಗು ವಿತ್ ಸ್ಟ್ರಿಪ್ ಲೈಟ್ಸ್ ಇದೆ. ಅದು ಸಾಯಂಕಾಲ ಅಥವಾ ನೈಟ್ ಆಯಿತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2x4 ವೆಟ್ರೋಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ವಾಲ್ ಪೇಂಟ್ಗೆ. ಮತ್ತು SS ಜಿಂದಾಲು ವಿತ್ ಟಫ್ಲಂಗ್ ಗ್ಲಾಸ್ನ ಯುಟಿಲೈಸ್ ಮಾಡಿದ್ದಾರೆ. ನಿಮಗೆ ರೋಡ್ ಫೇಸಿಂಗು ಈಸ್ಟ್ ಫೇಸಿಂಗು ನಿಮಗೆ ಬಾಲ್ಕನಿ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಇದಿಷ್ಟು ಮಾಹಿತಿ. 2 ಬೆಡ್ರೂಮು ಮತ್ತು 1 ಬಾಲ್ಕನಿ, ಅಟ್ಯಾಚ್ಡ್ ವಾಶ್ರೂಮ್ಸು. ಇವಾಗ ನಾವು ಸೆಕೆಂಡ್ ಫ್ಲೋರಲ್ಲಿಂದ ಫಸ್ಟ್ ಫ್ಲೋರಲ್ಲಿ ಹಾಲಲ್ಲಿ ಯಾಕೆ ಕೂತಿದ್ದಾರೆ, ಏನಾಗ್ತಿದೆ ಅಂತಲೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು ಇಲ್ಲೇ ನಿಂತ್ಕೊಂಡು. ಇವಾಗ ನಾವು ಸೆಕೆಂಡ್ ಫ್ಲೋರಿಂದ 3rd ಫ್ಲೋರಿಗೆ ಲಿಫ್ಟಲ್ಲಿ ಹೋಗೋಣ. ಅದಕ್ಕೂ ಮುಂಚೆ 3rd ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸಲ್ಲಿ ಯಾವ ರೀತಿ ಡಿಸೈನ್ ಇದೆ ಅಂತ ಅನ್ನೋದನ್ನು ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ಸ್ಟೇರ್ ಕೇಸಲ್ಲಿ ಹೋಗ್ಬೇಕಾದ್ರೆ ಈ ರೀತಿ ಡಿಸೈನಲ್ಲಿದೆ. ಸೊ ಬನ್ನಿ, ಇವಾಗ ನಾನು ನಿಮಗೆ ಲಿಫ್ಟಲ್ಲಿ ಕರ್ಕೊಯ್ತೀನಿ ಸೆಕೆಂಡ್ ಫ್ಲೋರ್ ಟು 3rd ಫ್ಲೋರ್ಗೆ. ಓಕೆನಾ? ಇವಾಗ ನಾನು ಲಿಫ್ಟ್ನ ಆನ್ ಮಾಡಿದ್ದೀನಿ ಸ್ನೇಹಿತರೆ. ಲಿಫ್ಟು ಗ್ರೌಂಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬರ್ತಾಯಿದೆ. ನೋಡಿ, ಲಿಫ್ಟ್ ಬಂತು ಈಗ ಸೆಕೆಂಡ್ ಫ್ಲೋರ್ಗೆ. ಓಪನ್ ಆಯಿತು. ಫುಲ್ಲು ಎಲ್ಲ ಗೋಲ್ಡ್ ಕಲರು. ಇವಾಗ ಸೆಕೆಂಡ್ ಫ್ಲೋರ್ ಸಿದ್ದಾಯಿತು. 3rd ಫ್ಲೋರ್ಗೆ ಹೋಗೋಣ. ನೋಡಿ, ಯಾಶ್ ಎಲಿವೇಟರ್ಸ್ ಅಂತ. ಲಿಫ್ಟ್ ಒಳಗಡೆ ಮತ್ತು ಹೊರಗಡೆ ಎಲ್ಲ ಫುಲ್ಲು ಗೋಲ್ಡ್ ಕಲರು, ತುಂಬ ಚೆನ್ನಾಗಿದೆ. ಈಗ ನಾನು ಸೆಕೆಂಡ್ ಫ್ಲೋರಿಂದ 3rd ಫ್ಲೋರ್ಗೆ ಲಿಫ್ಟಲ್ಲಿ ಬಂದೆ. ಲಿಫ್ಟಲ್ಲಿ ಬಂದು 3rd ಫ್ಲೋರಿಗೆ ಬಂದ ತಕ್ಷಣ 3rd ಫ್ಲೋರಲ್ಲಿ ವ್ಯೂ ನಿಮಗೆ ಈ ರೀತಿ ಕಾಣಿಸುತ್ತೆ. ಎಂಟ್ರಿ ಆದ ತಕ್ಷಣ ನಿಮಗೆ ಒಂದು ಲಿವಿಂಗ್ ಏರಿಯಾ, ಅದ್ರ ಜೊತೆಗೆ ಲಿವಿಂಗ್ ಏರಿಯಾದಲ್ಲಿ ಒಂದು ಫಾಲ್ ಸೀಲಿಂಗ್ ನೋಟ ಇದಾಗಿದೆ. ಮತ್ತು ಇಲ್ಲೂ ಕೂಡ 2 ಬೆಡ್ರೂಮ್ ಇದೆ. ಬನ್ನಿ, ಆ 2 ಬೆಡ್ರೂಮ್ನು ಕೂಡ ತೋರಿಸ್ಕೊಡ್ತೀನಿ ಹೇಗಿದೆ ಅಂತ. ಫಸ್ಟು ನಾನು ನಿಮಗೆ 2 ರೂಮಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ನೇ ತೋರಿಸ್ತೀನಿ. ನೋಡಿ, ಮಾಸ್ಟರ್ ಬೆಡ್ರೂಮ್ ಓಪನ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ಲುಕ್ಕಾಗಿ ಕಾಣಿಸಿದೆ, ಎಷ್ಟು ಸ್ಪೇಸಿಯಸ್ ಆಗಿದೆ ರೂಮು ಅಂದರೆ ಸ್ನೇಹಿತರೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ತುಂಬ ಸ್ಪೇಸಿಯಸ್ ಆಗಿದೆ, ನೋಡ್ತಾ ಇರ್ಬೋದು. ಫಾಲ್ ಸೀಲಿಂಗು, ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸು, ಮತ್ತು ಸೀಲಿಂಗು, ಕಾಟ್ ಆಪೋಸಿಟ್ ನಿಮಗೆ TV ಕ್ಯಾಬಿನೆಟ್ಟು,
ನೋಡಿ, ನಿಮಗೆ ಬೆಡ್ ಅಕ್ಕಪಕ್ಕದಲ್ಲಿ ನಿಮಗೆ ವೆಂಟಿಲೇಷನ್ನು, ಮಸ್ತ್ ಲುಕ್ ಆಗಿದೆ. ಇದು ವಾರ್ಡ್ರೋಬ್ಸ್ ಆಗಿದೆ. ಹಾಗೆ ನಾನು ಸೆಕೆಂಡ್ ಫ್ಲೋರಲ್ಲಿ ಹೇಳ್ದಂಗೆ ಸೇಮ್ ನಿಮಗೆ ಆರಾಮಾಗಿ ಈ ಜಾಗನ ನೀವು ಯುಟಿಲೈಸ್ ಮಾಡ್ಕೋಬೋದು. ಡ್ರೆಸ್ಸಿಂಗ್ ಟೇಬಲ್ನ ಇಟ್ಕೊಂಡ್ರೆ ಮುಗೀತು. ಮತ್ತು ಒಂದು ಅಡಿಷ್ನಲಾಗಿ ಅಟ್ಯಾಚ್ಡ್ ವಾಶ್ರೂಮು, ಡ್ರೈ ಏರಿಯಾ ಸೇಮ್ ಆ್ಯಸ್ ಇಟ್ ಈಸ್ ವೆಟ್ ಏರಿಯಾ. ಫಿಟ್ಟಿಂಗ್ಸ್ ಎಲ್ಲ ನೀಟಾಗಿದೆ ನೋಡಿ. ವಾಶ್ರೂಮಲ್ಲೂ ಕೂಡ ನಿಮಗೆ ಶವರು ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ, ಇದು ಹೆಡ್ ಶವರು. ಇದು ನಿಮಗೆ 4 ಅಡಿಷ್ನಲ್ ಆಗಿ 4 ಶವರ್ನ ನೀಟಾಗಿ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಪಾರ್ಟಿಷಿಯನ್ ಅಂತಂದರೆ ನಿಮಗೆ ಗ್ಲಾಸಲ್ಲಿ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಮಾಹಿತಿ ಸ್ನೇಹಿತರೆ. ಬಟ್ ತುಂಬ ಸ್ಪೇಸಿಯಸ್ ಆಗಿದೆ ಈ ರೂಮು. ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಮಾಸ್ಟರ್ ಬೆಡ್ರೂಮ್ನ ಮಾಹಿತಿ ಆಯಿತು. ಇವಾಗ ಮತ್ತೊಂದು ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಬೆಡ್ರೂಮ್ ಒಳಗಡೆ ಬಂದ ತಕ್ಷಣ ಇದು ನಿಮಗೆ ಈ ರೀತಿ ವ್ಯೂ ಕಾಣಿಸುತ್ತೆ. ವೆಂಟಿಲೇಷನ್ ಪರ್ಪಸ್ ವಿಂಡೋ, ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸ್ ವಿತ್ TV ಕ್ಯಾಬಿನೆಟ್. ಇದು ನಿಮಗೆ ಕಾಟ್ ಹಾಕೊಟ್ಟಿಲ್ಲ. ಇದು ಫಾಲ್ ಸೀಲಿಂಗ್. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ತೋರಿಸ್ತೀನಿ. ಇದು ಅಟ್ಯಾಚ್ಡ್ ವಾಶ್ರೂಮ್. ಇದರಲ್ಲೂ ಕೂಡ ಫಿಟ್ಟಿಂಗ್ಸ್ ಎಲ್ಲ ಮುಗಿದಿದೆ. ಇದು ಗೆಸ್ಟ್ ರೂಮ್ನ ಮಾಹಿತಿಯಾಗಿತ್ತು ಸ್ನೇಹಿತರೆ. 3rd ಫ್ಲೋರಲ್ಲಿ ಇನ್ನೊಂದು ಅಡಿಷ್ನಲ್ ಆಗಿ ತುಂಬ ಚಿಕ್ಕದಾದ್ರೂ ಚೊಕ್ಕದಾಗಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದುವೇ ಸಿಟ್ಔಟ್ ಏರಿಯಾ. ಸೊ ಇದು ಏನು 2 ಬೆಡ್ರೂಮ್ ಇದೆಯೋ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಸಿಟ್ಔಟ್ ಏರಿಯಾನ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. 2 ಸ್ಲೈಡಬಲ್ ಗೇಟು, ಸ್ಲೈಡಿಂಗ್ ಗೇಟ್. ಇದು ಡೋರ್ಸು, ಸ್ಲೈಡಿಂಗ್ ಡೋರ್ಸ್ನ ಕೊಟ್ಟಿದ್ದಾರೆ. ಒಳಗಡೆ ಓಪನ್ ಮಾಡಿ ಒಳಗಡೆ ಬಂದರೆ ನಿಮಗೆ ಸೇಫ್ಟಿ ಪರ್ಪಸಲ್ಲಿ MS ಕಂಪ್ಲೀಟಾಗಿ ಕವರ್ ಮಾಡಿದೆ. ಇದುವೇ ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಇದು ನೋಡಿ, ಕುತ್ಕೊಳ್ಳೋಕ್ಕೂ ನಿಮಗೆ ಅಲ್ಲಿ ಸ್ಲ್ಯಾಬಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚೇರು ಟೇಬಲ್ನ ಹಾಕ್ಕೊಂಡು ಸಿಟ್ಔಟ್ ಏರಿಯಾನ ಯುಟಿಲೈಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಫಾಲ್ ಸೀಲಿಂಗು, ಇದು ಸಿಟ್ಔಟ್ ಏರಿಯಾ. ಸೊ ಇದಿಷ್ಟು ಮಾಹಿತಿ ಬಂದು 3rd ಫ್ಲೋರ್ನ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇವಾಗ 3rd ಫ್ಲೋರ್ ಟು 4th ಫ್ಲೋರ್ಗೆ ನಾವು ಸ್ಟೇರ್ ಕೇಸಲ್ಲೇ ಹೋಗೋಣ. ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. 3rd ಫ್ಲೋರ್ ಟು 4th ಫ್ಲೋರ್ಗೆ ನಾವು ಹೋಗಬೇಕಾದ್ರೆ ಸ್ಟೇರ್ ಕೇಸಲ್ಲಿ ನಿಮಗೆ ಸನ್ಲೈಟ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸನ್ಲೈಟ್ನ ಕೊಟ್ಟಿದ್ದಾರೆ. 4th ಫ್ಲೋರು ಅಂತ ಬಂದ ತಕ್ಷಣ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ, ಮಾಡಿಕೊಟ್ಟಿದ್ದಾರೆ ಪಾಯಿಂಟನ್ನು. ಅದ್ರ ಜೊತೆಗೆ ಅದರ ಮೆಟೀರಿಯಲ್ಸು, ಕೆಮಿಕಲ್ಲು ಏನಾದರೂ ಇಟ್ಕೊಳ್ಳೋದಕ್ಕೂ ಕೂಡ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಮತ್ತು ವಿಂಡೋ ಕೊಟ್ಟಿದ್ದಾರೆ, ವೆಂಟಿಲೇಷನ್. ಇವಾಗ ನಾವು ಟೆರೆಸ್ ಹೋಗೋಣ. ಟೆರೆಸ್ಗೆಲ್ಲಿ ನಿಮಗೆ ಸೆಕ್ಯೂರಿಟಿ ಪರ್ಪಸ್ಸು ಅಥವಾ ಸೇಫ್ಟಿ ಪರ್ಪಸ್ಸು MS ಗೇಟನ್ನ ಕಂಪ್ಲೀಟಾಗಿ ಡೋರ್ ಮಾಡಿಕೊಟ್ಟಿದ್ದಾರೆ. MS ಡೋರು ನೋಡಿ. ಇದು ಟೆರೆಸ್ ಆಗಿದೆ. ಟೆರೆಸ್ಸಿಗೆ ಬಂದ ತಕ್ಷಣ ಒಂದು ವ್ಯೂ ಈ ರೀತಿ ಕಾಣಿಸುತ್ತೆ. ಟೆರೆಸಲ್ಲಿ ನಿಮಗೆ ಒಂದು 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ತೀರಲ್ಲ, ಇದು ಬಂದು ಲಿಫ್ಟ್ ರೂಮ್ ಆಗಿದೆ. ಲಿಫ್ಟ್ ಮೇಂಟೆನೆನ್ಸ್ ರೂಮು.
ಮತ್ತು ಇಲ್ಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಮೀನ್ಸ್ ಕೈಯಿಂದ ಬಟ್ಟೆನ ಒಗೆಯೋದಕ್ಕೂ ಕೂಡ ಜಾಗನ ಮಾಡಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೂ ಬಟ್ಟೆನ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಜಾಗನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಈ ಮನೆಯ ಪಿನ್ ಟು ಪಿನ್ ಕಂಪ್ಲೀಟ್ ಮಾಹಿತಿ ಇದಾಗಿತ್ತು. ಇದುವೇ ಬಂದು 30/40 BDA ಬಿಲ್ಡಿಂಗ್ ಇದಾಗಿರುತ್ತೆ. ಇದು ಎಕ್ಸಾಕ್ಟಾಗಿ ಆರ್ಯ ಹಂಸ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಬರುತ್ತೆ. ಅದ್ರ ಜೊತೆಗೆ ಅಂಜನಾಪುರ 11th ಬ್ಲಾಕು ಆಗಿದೆ. ಮತ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು, ನಿಮಗೆ CCTV ಕ್ಯಾಮ್ರಾ ಸೇಫ್ಟಿ ಪರ್ಪಸ್ಸಾಗಿ ಎಲ್ಲ ಕಡೆನೂ ಆಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ಸಣ್ಣ ಪುಟ್ಟ ಏನಾದ್ರು ಟಚಪ್ ಇತ್ತು ಅಂದ್ರೆ ಅಷ್ಟೇ ಇಲ್ಲಿ ಮಾಡಿಕೊಡ್ತಾರೆ, ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಈ ಮನೆಗೆ ಕೋಟ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು ಸ್ನೇಹಿತರೆ 3,90,00,000 ಆಗಿರುತ್ತೆ. 3,90,00,000 ಆಗಿರುತ್ತೆ. ಸೊ ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಯಾರಿಗಾದರೂ ಇಂಟ್ರೆಸ್ಟೆಡ್ ಇತ್ತು ಅಂತಂದರೆ ಸೊ ಡೈರೆಕ್ಟ್ ಓನರ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಕಾಲ್ ಮಾಡಿದ್ರೆ ಸೊ ಅಡ್ರೆಸ್ ಹೇಳ್ತಾರೆ, ಬಂದು ಮನೇನ ನೋಡ್ಬೋದು. ಸೊ ಅದ್ರ ಜೊತೆಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಒಂದು ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹೀಗೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.